ವಿಜಯಪುರ ಎಸ್ಪಿ ಹೆಸರಲ್ಲಿ ಫೇಕ್ ಅಕೌಂಟ್ ಮಾಡಿ ವಂಚಿಸುತ್ತಿದ್ದವ ಅರೆಸ್ಟ್. ವಿಜಯಪುರ ಮೇ 20, 2024ರಂದು ವಿಜಯಪುರದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಬಬಲೇಶ್ವರ ತಾಲೂಕಿನ ತಿಗಣಿ ಬಿದರಿ ಗ್ರಾಮದ ಸುರೇಶ್ ಅಥಣಿ ಎಂಬುವವರು ವಂಚನೆ ಪ್ರಕರಣದ ದೂರು ದಾಖಲಿಸಿದರು. ಆರೋಪಿಯು ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಅವರ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ಹಾಗೂ ಇಮೇಲ್ ಐಡಿ ನಿಂಬರಗಿ ಲಕ್ಷ್ಮಣ್ 29@gmail.com ಸೃಷ್ಟಿಸಿದ್ದನು. ಈ ನಕಲಿ ಐಡಿ ಮೂಲಕ ದೂರುದಾರರಿಗೆ ಸಂಪರ್ಕಿಸಿ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಎಸ್ಟಿಸಿ ನೌಕರಿ ಕೊಡಿಸುವುದಾಗಿ ನಂಬಿಸಿ 5,04,600 ರೂಪಾಯಿ ಹಣವನ್ನು ಪಡೆದು ವಂಚಿಸಿದ್ದನು. ಈ ಕುರಿತು ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಬೆನ್ನತ್ತಿದ ಸಿಇಎನ್ ಪೊಲೀಸರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದುರದುಂಡಿ ಗ್ರಾಮದ ನಿವಾಸಿ ಹನುಮಂತ ಭಜಂತ್ರಿ ಎಂಬಾತನನ್ನು ಬಂಧಿಸಿದ್ದಾರೆ. ಆರೋಪಿಯು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದು, ಬಂಧಿತ ಆರೋಪಿಯು ಇದೇ ರೀತಿ ಹುಬ್ಬಳ್ಳಿ, ಶಿವಮೊಗ್ಗ ಮತ್ತು ಇತರೆಡೆಗಳಲ್ಲೂ ನಕಲಿ ಪ್ರೊಫೈಲ್ ಸೃಷ್ಟಿಸಿ ವಂಚಿಸಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ. ಇತರ ಅಧಿಕಾರಿಗಳ ಹೆಸರನ್ನು ಬಳಸಿಕೊಂಡು ವಂಚನೆ ಮಾಡಿದ್ದಾನೆಯೇ ಎಂಬ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. 2025-24ನೇ ತಾರೀಕರಂದು ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುರೇಶ್ ಅಥಣಿ ಅನ್ನೋರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಇಲ್ಲೇ ಬಬಲೇಶ್ವರ ತಾಲೂಕಿನವರು, ಬಬಲೇಶ್ವರ ತಾಲೂಕು ತಿಗಣಿ ಬಿದಿರಿ ಅನ್ನುವಂಥ ಊರಿನವರು. ಇವ್ರಿಗೆ ಫೇಸ್ಬುಕ್ದಲ್ಲಿ ಒಂದು ಅಕೌಂಟನ್ನು ಮಾಡಿಬಿಟ್ಟು ಅದು ನನ್ನ ಹೆಸರಲ್ಲಿ ಲಕ್ಷ್ಮಣ್ ನಿಂಬರ್ಗಿ ಅಂತ SP ಹೆಸರಲ್ಲಿ ನಿಂಬರ್ಗಿ ಲಕ್ಷ್ಮಣ್ 29@gmail.com ಅಂತ ಐಡಿನ ಕ್ರಿಯೇಟ್ ಮಾಡಿಬಿಟ್ಟು ಆ ಐಡಿ ಮುಖಾಂತರ ಇವ್ರಿಗೆ ನಾನು ನಿಮಗೆ PWD ಇಲಾಖೆಯಲ್ಲಿ SDC ನೌಕರಿ ಕೊಡಿಸ್ತೀನಿ ಅಂತಂತೇಳಿ ಇವ್ರ ಹತ್ರ 5,04,600 ರೂಪಾಯಿ ದುಡ್ಡನ್ನು ತಗೊಂಡಿರ್ತಾನೆ. ಈ ಆರೋಪಿತ ವ್ಯಕ್ತಿಯನ್ನು ಈಗಾಗಲೇ ನಮ್ಮ ಸೆನ್ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಆತನ ಹೆಸರು ಹನುಮಂತ ಭಜಂತ್ರಿ ಅಂತಂತೇಳಿ. ಈತನ ಊರ ದುರದುಂಡಿ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ. ಈತ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಪ್ರೊಫೈಲ್ಗಳನ್ನು, ಫೇಕ್ ID ಪ್ರೊಫೈಲ್ಸ್ಗಳನ್ನು ಮಾಡಿಬಿಟ್ಟು ಈ ಜನಸಾಮಾನ್ಯರ ಜೊತೆಗೆ ನೌಕರಿ ಕೊಡಿಸ್ತೀನಿ ಅನ್ನುವಂಥ ಒಂದು ಆಸೆ ಆಮಿಷಗಳನ್ನ ಒಡ್ಡಿ ಅವರಿಂದ ದುಡ್ಡನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾನೆ. ಆತನನ್ನು ಈಗ ಬಂಧಿಸಿ ತಂದಿದ್ದಾರೆ. ಈತ ಬರೀ ಇದಷ್ಟೇ ಎಲ್ಲ ಹುಬ್ಬಳ್ಳಿ, ಶಿವಮೊಗ್ಗ ಮತ್ತು ಇತರ ಪ್ರದೇಶಗಳಲ್ಲಿನೂ ಕೂಡ ಈ ರೀತಿ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಆ ಮಾಹಿತಿ ಆಧಾರದ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನನ್ನು ನಮ್ಮ ಸೈಬರ್ ಪೊಲೀಸ್ನವರು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಈಗ ವೆರಿಫೈ ಮಾಡ್ತೀವಿ. ಆತನನ್ನು ಕರ್ಕೊಂಡು ಬಂದಿದ್ದಾರೆ, ಕರ್ಕೊಂಡ್ಬಂದು ಇವಾಗ ವೆರಿಫೈ ಮಾಡ್ತಾ ಇದ್ದಾರೆ. ಒಪ್ಕೊಂಡಿದ್ದಾನೆ ಈ ರೀತಿ ತಪ್ಪು ಮಾಡಿದ್ದೀನಿ ಅಂತಂತೇಳಿ. ಸೊ ಇನ್ನೂ ಯಾವುದಾದ್ರೂ ಈ ರೀತಿ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದಾವ, ಅಥವಾ ಬೇರೆ ಅಧಿಕಾರಿಗಳ ಹೆಸರಲ್ಲಿ ಆಗಿರ್ಬೋದು, ಅಥವಾ ಬೇರೆ ಇನ್ನೊಬ್ಬರ ಹೆಸರಲ್ಲಿ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಈ ರೀತಿ ಯಾವುದಾದ್ರೂ ಮಾಡಿದನೋ ಇಲ್ವೋ ಅನ್ನೋದನ್ನು ನಾವು ತನಿಖೆಯಲ್ಲಿ ನೋಡಬೇಕಾಗುತ್ತೆ.